ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮುಂಬೈನಿಂದ ಬಿಜೆಪಿಗೆ ಮಣ್ಣು ಮುಕ್ಕಿಸ್ತಾರಾ ಕಾಂಗ್ರೆಸ್ನ ಟ್ರಬಲ್ ಶೂಟರ್. ಈಗಾಗಲೇ ಮುಂಬೈನ ರೆಸಾರ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ವಾಸ್ತವ್ಯ ಹೂಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಭೇಟಿ ಮಾಡಿದ್ದಾರಾ? ಸೊ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನೀರಾವರಿ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿರುವಂತಹ ಡಿ.ಕೆ. ಶಿವಕುಮಾರ್ ಅದರ ಜೊತೆಗೆ ಮಹತ್ವದ ಕಾರ್ಯ ಇದು ಕೂಡ ಆಗುತ್ತೆ. ಮುಂಬೈನಲ್ಲಿ ಇರುವಂತಹ ಶಾಸಕರ ಜೊತೆ ಮಾತನಾಡ್ತಾರಾ, ಜೊತೆಗೆ ಅತೃಪ್ತ ಶಾಸಕರ ಜೊತೆ ಮಾತುಕತೆ ಏನಾದರೂ ಪ್ರಯತ್ನ ಮಾಡ್ತಾರಾ? ರೆಬೆಲ್ ಆಗಿರುವಂಥ ಶಾಸಕರ ಮನವೊಲಿಕೆಗೆ ಡಿ.ಕೆ. ಶಿವಕುಮಾರ್ ಕಸರತ್ತನ್ನು ಮಾಡ್ತಾರಾ ಅನ್ನುವಂಥದ್ದು. ನಾನು ರಾಜಕೀಯ ಮಾಡೋಲ್ಲ, ಮಾಡಿ ಮಾತನಾಡ್ತೀನಿ, ನಾನು ಕೇವಲ ಎಲ್ಲವನ್ನು ಮುಂಚೆನೇ ಹೇಳೋದಿಲ್ಲ, ಮುಂಚೆನೇ ಮಾತನಾಡಿಬಿಟ್ಟು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳೋಲ್ಲ, ಕೆಲಸ ಮಾಡಿದ ನಂತರ ಆಮೇಲೆ ಹೇಳ್ತೀನಿ ಏನು ಮಾಡಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರು. ಸೊ ಆ ನಿಟ್ಟಿನಲ್ಲಿ ತಮ್ಮದ್ದೇ ಆದಂತಹ ರಾಜಕೀಯ ವೈಖರಿಗೆ ಪ್ರಸಿದ್ಧಿಯಾಗಿರುವಂಥ ಡಿ.ಕೆ. ಶಿವಕುಮಾರ್ ಈ ಒಂದು ಸಿಚುಯೇಷನನ್ನು ನಿಭಾಯಿಸೋದರಲ್ಲಿ ನಿಷ್ಣಾತರ ನಿಪುಣರ ಅನ್ನೋದಕ್ಕೆ ಈ ಒಂದು ಸರ್ಕಾರದ ಏನು ಹಿನ್ನಡೆ ಆಗ್ತಾ ಇದೆ ಶಾಸಕರ ರಾಜೀನಾಮೆಯಿಂದ, ಸೊ ಅದಕ್ಕೆ ಸಾಕ್ಷಿ ಆಗುತ್ತೆ. ನೋಡೋಣ ಡಿ.ಕೆ. ಶಿವಕುಮಾರ್ ಏನು ಮಾಡ್ತಾರೆ, ಏನು ಮಾಡೋರಿದ್ದಾರೆ, ಮಾಡಿ ಏನು ಮಾತನಾಡ್ತಾರೆ, ಕಾದು ನೋಡೋಣ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ ಕೊಡ್ತಾರೆ. ಕಿರಣ, ಮುಂಬೈನಲ್ಲಿ ಇರುವಂಥ ಡಿ.ಕೆ. ಶಿವಕುಮಾರ್ ನಾನು ಕೆಲಸ ಮಾಡಿ ಆಮೇಲೆ ಮಾತನಾಡ್ತೀನಿ, ಸುಮ್ಮನೆ ಹೇಳೋದಕ್ಕೆ ಹೋಗಲ್ಲ ಅಂದರೆ ಅವರ ಮಾತಿನಲ್ಲಿ ಅವರ ಕಾನ್ಫಿಡೆನ್ಸ್ ಗೊತ್ತಾಗ್ತಾ ಇದೆ. ಏನು ನಡೀಬಹುದು ಅಂತ? ಗುರುಪ್ರಸಾದ್, ಈಗಾಗಲೇ ನಿನ್ನೆ ಸಂಜೆ 8:30ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಂಬೈಗೆ ತೆರಳಿರುವಂತದ್ದು. ಅಂದ್ರೆ ಒಂದು ಕಾರ್ಯಕ್ರಮದ ಹಿನ್ನೆಲೆ ಮುಂಬೈಗೆ ತೆರಳಿದ್ದಾರೆ. ಜೊತೆಗೆ ಇಲ್ಲಿ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ಗಳಾಗ್ತಿದೆ ಅನ್ನೋದು ಆಧಾರದ ಮೇಲೆ ಅಲ್ಲಿರುವಂತಹ ಒಂದು ನಾಯಕರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಜೊತೆಗೆ ಅಲ್ಲಿರುವಂತಹ ಒಂದು ನಾಯಕರನ್ನ ಭೇಟಿಯಾಗಿ ಪಕ್ಷದತ್ತ ಸೆಳೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಅಂದ್ರೆ ಅಲ್ಲಿ ಹೋಗಿ ಅವರನ್ನ ತಮ್ಮತ್ತ ಸೆಳ್ಕೊಳ್ಳಿಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೆ ಅಂದ್ರೆ ಕೊನೆ ಕ್ಷಣದವರೆಗೂ ಕಾದು ನೋಡುವ ಒಂದು ತಂತ್ರಕ್ಕೆ ಮತ್ತೊಂದ್ ಕಡೆ ನಾಯಕರು ಮುಂದಾಗಿರುವಂತದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಕಿರಣ ಮಾಹಿತಿಗೆ.